ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲದ ಮಧ್ಯೆ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸೋದನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗೆ ಹಲವು ಪ್ರಶ್ನೆಗಳನ್ನ ಎತ್ತೋ ಕೆಲಸವನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ದೂರನ್ನ ಟೈಪ್ ಮಾಡಿ ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆಯನ್ನ ಸಿ.ವಿ. ನಾಗೇಶ್ ಅವರು ಕೇಳಿದ್ದಾರೆ. ಕಾರಣ ಅವ್ರು ಹೇಳ್ತಾ ಇರೋದು ಇಷ್ಟು: ಆಕೆಯ ದೂರಿನ ಪ್ರಕಾರ ಆಕೆ ಮನೆ ಕೆಲಸ ಮಾಡ್ತಾ ಇದ್ದು, ಬಟ್ ಅಲ್ಲಿ ಕಂಪ್ಯೂಟರೈಸ್ಡ್ ಕಂಪ್ಲೇಂಟ್ ಕಾಪಿ ಇದೆ, ಅದರಲ್ಲಿ ಅವ್ರ ಸಿಗ್ನೇಚರ್ ಇದೆ. ಹಣ ಕೊಡೋ ನೆಪದಲ್ಲಿ ಕಿರುಕುಳ ಕೊಟ್ರ, ಸೀರೆಯ ಪಿನ್ ಅನ್ನ ಕೀಳ್ತಾ ಇದ್ರು, ಇದು ಅತ್ಯಾಚಾರನ ಅಂತ ಕೇಳಿದ್ದಾರೆ. ಮೈ ಮುಟ್ಟಿ ಹೇಳಿದ್ರು ಇದು ಅತ್ಯಾಚಾರನ ಅನ್ನೋ ಪ್ರಶ್ನೆಯನ್ನ ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಅತ್ಯಾಚಾರಕ್ಕೂ ಲೈಂಗಿಕ ದೌರ್ಜನ್ಯಕ್ಕೂ ಇರೋ ಡಿಫ್ರೆನ್ಸ್ ಹಾಗೂ ಕಂಪ್ಲೇಂಟ್ ನಲ್ಲಿ ಇರುವಂತಹ ಲೋಪದೋಷಗಳನ್ನ ಅಗೇನ್ ಇಲ್ಲಿ ರೇಸ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಇಲ್ಲಿ ಸಿ.ವಿ. ನಾಗೇಶ್ ಅವರು ಹೇಳೋಕ್ ಹೊರಟಿರೋದು ಅತ್ಯಾಚಾರದ ಸೆಕ್ಷನ್ ಗಳನ್ನ ಹಾಕಿದ್ದಾರೆ, ಬಟ್ ಅದು ಇಲ್ಲಿ ರಿಲೆವೆಂಟ್ ಅಲ್ಲ. ಅತ್ಯಾಚಾರಕ್ಕೂ ಲೈಂಗಿಕ ದೌರ್ಜನ್ಯಕ್ಕೂ ವ್ಯತ್ಯಾಸ ಇದೆ. ಬಟ್ ಈ ಕಂಪ್ಲೇಂಟ್ ನ ಆಧರಿಸಿ ನೋಡೋದಾದ್ರೆ ಇಲ್ಲಿ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತ್ರ ಪ್ರಸ್ತಾಪ ಆಗಬೇಕು, ಅತ್ಯಾಚಾರದ ಸೆಕ್ಷನ್ ಹೆಂಗ್ ಇನ್ಕ್ಲೂಡ್ ಆಯ್ತು ಅಂತ ಕೇಳಿದಂಗೆ ಕಾಣಿಸ್ತಾ ಇದೆ. ಮಮತಾ, ಸಿ.ವಿ. ನಾಗೇಶ್ ಅವರು ಆ ಮಹಿಳೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಹೇಳಿ ನೋಡೋಣ. ಈ ಪ್ರಕರಣದಲ್ಲಿ ಆ ಮಹಿಳೆ ಬೆಂಗಳೂರಿಗೆ ಬರುವ ಮೊದಲೇ ಯಾರೋ ತಯಾರಿಸಿ ಇಟ್ಟಿದ್ದಂತಹ ಆ ಒಂದು ಕಂಪ್ಲೇಂಟ್ ಏನಿತ್ತು ಅದಕ್ಕೆ ಸಹಿ ಮಾಡಿದೆ ಅಂತೇಳಿ ಆ ಮಹಿಳೆ ಹೇಳಿದ್ದಾಳೆ. ಹಾಗಾದರೆ ಆ ಕಂಪ್ಲೇಂಟನ್ನು, ಆ ಗಣಕೀಕೃತ ಕಂಪ್ಲೇಂಟನ್ನು ತಯಾರು ಮಾಡಿದಂಥವ್ರು ಯಾರು? ಲೈಂಗಿಕ ದೌರ್ಜನ್ಯಕ್ಕೂ ಅತ್ಯಾಚಾರಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ರೆ ಮಹಿಳೆಯ ಘನತೆಯನ್ನು ಅಥವಾ ಗೌರವವನ್ನು ಹಾಳು ಮಾಡೋದು. ಅಂದರೆ ಆಕೆಯ ಸೊಂಟವನ್ನು ಮುಟ್ಟುವುದು ಅಥವಾ ಹಣ ಕೊಡುವಾಗ ಆಕೆಯ ಕೈಯನ್ನು ಮುಟ್ಟುವುದು ಅಥವಾ ಸೀರೆಯ ಪಿನ್ನನ್ನು ಎಳೆಯುವುದು, ಇವೆಲ್ಲವೂ ಕೂಡ ಅತ್ಯಾಚಾರವ? ಇದ್ಯಾವುದು ಕೂಡ ಅತ್ಯಾಚಾರವಲ್ಲ. 4.5 ವರ್ಷಗಳ ಹಿಂದಿನದ್ದು ಈ ಘಟನೆ ನಡೆದಿರೋದು, 4 ವರ್ಷಗಳ ಹಿಂದೆ ನಡೆದಿರೋದು ಅಂತೇಳಿ ಆಕೆಯೇ ಹೇಳ್ತಿದ್ದಾಳೆ. ಅದರ ಜೊತೆಗೆ ಯಾವಾಗ ಈ ತರಹದ ವಿಡಿಯೋಗಳು ಹೊರ ಬಂದ್ವೋ ಆಗ ಆಕೆಯ ಗಂಡ ಇವರ ಮೇಲೆ ಸಂಶಯವನ್ನು ಪಟ್ಟು ನೀನು ಈ ರೀತಿ ಮಾಡಿದ್ದೀಯಾ ಅಂತ ಕೇಳಿದಾಗ, ಇಲ್ಲ, ನನ್ನ ಮೇಲೆ ಆ ರೀತಿಯಾದಂತಹ ಯಾವುದೇ ದೌರ್ಜನ್ಯಗಳು ನಡೆದಿಲ್ಲ ಅಂತ ಹೇಳಿದಾಗ ಇಲ್ಲಿ ಹೇಗೆ 376 ಇವರು ಸೇರ್ಪಡೆ ಮಾಡಿದ್ರು? ಇವೆಲ್ಲವೂ ಕೂಡ ಕೇವಲ ಆರೋಪ. ಆಕೆಯ ಆರೋಪಕ್ಕೆ ಈ ಒಂದು ಆರೋಪವನ್ನು ಸೇರಿಸಿ 376 ಇವರು ಸೇರಿಸಿದ್ದಾರೆ. ಇಲ್ಲಿ ಅತ್ಯಾಚಾರ ಆಗಿಲ್ಲ ಅನ್ನೋದನ್ನ ಇದೀಗ ಸಿ.ವಿ. ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನು ಕೋರ್ಟ್ನಲ್ಲಿ ಮಂಡನೆ ಮಾಡ್ತಿದ್ದಾರೆ. ಇಲ್ಲಿ FIR ನಲ್ಲಿ ಇರ್ತಕ್ಕಂತಹ ಲೋಪದೋಷಗಳನ್ನ ಇವರು ಎತ್ತಿ ತೋರಿಸುವ ಕೆಲಸವನ್ನ ಇದೀಗ ಸಿ.ವಿ. ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಮಮತಾ.